ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಶಿಕ್ಷಣ ಇಲಾಖೆ DSCRT ಪ್ರಸ್ತುತಪಡಿಸುತ್ತಿರುವ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು 7ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 18ರಲ್ಲಿರುವ ತ್ಯಾಜ್ಯ ನೀರಿನ ಕಥೆಯ ಅಂತಿಮ ಸಂಚಿಕೆಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತೇನೆ. ಮಕ್ಕಳೇ, ಇಲ್ಲಿಯವರೆಗೆ ಕಳೆದ 2 ಸಂಚಿಕೆಗಳಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣೆ ಹಾಗೂ ನೀರಿನ ಅವಶ್ಯಕತೆಯ ಬಗ್ಗೆ ಅನೇಕ ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ನಾವು ಹಂಚಿಕೊಂಡಿದ್ದೀವಿ. ಈಗ ನಮ್ಮ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಹಾಗೆ ಕಳೆದ 2 ಸಂಚಿಕೆಗಳಲ್ಲಿ ಏನು ಮುಖ್ಯವಾಗಿರ್ತಕ್ಕಂತಹ ಅಂಶಗಳಿತ್ತು ಅವುಗಳನ್ನು ಅವಲೋಕನ ಮಾಡ್ತಾ ನಮ್ಮ ತರಗತಿಯನ್ನು ಸಾಗಿಸೋಣ. ಆಗ್ಬೋದಾ? ಪ್ರಾರಂಭ ಮಾಡೋಣ. ಹಾಗಾದರೆ ಈ ಅವಧಿಯಲ್ಲಿ ನಾವು ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅಂತ ಒಮ್ಮೆ ನೋಡಿದ್ದೆ. ಆದರೆ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಹಂತಗಳನ್ನು ಕಳೆದ ಬಾರಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದನ್ನು ಸಂಕ್ಷಿಪ್ತವಾಗಿ ಚರ್ಚಿಸ್ತಕ್ಕಂತಹ ಪ್ರಯತ್ನ ಮಾಡೋಣ. ಒಬ್ಬ ಸಕ್ರಿಯ ನಾಗರಿಕನಾಗಿ ತ್ಯಾಜ್ಯ ನೀರಿನ ಸಂಸ್ಕರಣೆಯಲ್ಲಿ ನನ್ನ ಪಾತ್ರ ಏನು? ಅದೇ ಈ ಪಾಠದ ಬಹಳ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ. ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಶೌಚಾಲಯದ ತ್ಯಾಜ್ಯ ವಿಲೇವಾರಿಯ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ನಾವು ಚಿಂತನೆ ಮಾಡೋಣ. ನೋಡಿ, ಈಗಾಗಲೇ ನಮಗೆ ಗೊತ್ತಿದೆ, ಭೂಮಿಯಲ್ಲಿ 3/4 ಭಾಗ ನೀರಿದೆ. ಆ 3/4 ಭಾಗ ನೀರಿನಲ್ಲಿ ಸಮುದ್ರದ ನೀರೇ ಹೆಚ್ಚಿದೆ. 97% ಅಷ್ಟು ಸಮುದ್ರದ ನೀರಿದೆ. ಕೇವಲ 3% ಅಷ್ಟು ಮಾತ್ರ ಕುಡಿಯುವ ನೀರಿದೆ. ಅದರಲ್ಲಿ 70% ಮಂಜುಗೆಡ್ಡೆಯಲ್ಲಿದ್ದರೆ 29% ಅಂತರ್ಜಲದಲ್ಲಿದೆ. 1%ಗಿಂತ ಕಡಿಮೆ ನದಿ ಮತ್ತು ಸರೋವರಗಳಿದೆ. ಅದು ಕುಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂತಹ ನೀರು. ಬಹಳ ಸರಳವಾಗಿ ಹೇಳಬೇಕು ಅಂದರೆ ಬಳಕೆಗೆ ಸೂಕ್ತವಾದ ಶುದ್ಧ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ. ನಾವು ಮನೆಯಲ್ಲಿ ನೀರನ್ನು ಹಾಳು ಮಾಡ್ತಾ ಇದ್ದೇವೆ, ನಾವು ಮನೆಯಲ್ಲಿ ನೀರನ್ನು ಬಳಸಿ ಅದನ್ನು ಕೊಳಕು ಮಾಡ್ತಾ ಇದ್ದೇವೆ ಅಂತ ನಾವು ಕೂಡ ಚರ್ಚೆ ಮಾಡಿದ್ದೀವಿ. ಮನೆಯಲ್ಲಿ ಬರ್ತಕ್ಕಂತಹ ನೀರನ್ನು ಬಟ್ಟೆಯನ್ನು ಒಗೆಯೋದಕ್ಕೆ, ಶೌಚಾಲಯಗಳಿಗೆ, ಮನೆಯ ಅಂಗಳಗಳನ್ನು ನಾವು ಕ್ಲೀನ್ ಮಾಡೋದಕ್ಕೆ, ಅಷ್ಟೇ ಅಲ್ಲ ಅಡುಗೆಗೂ ಕೂಡ ಅದನ್ನು ಬಳಸಿ ನೀರನ್ನು ಹಾಳು ಮಾಡಿ ಅದನ್ನು ತ್ಯಾಜ್ಯ ನೀರಾಗಿ ಹೊರಗಡೆ ಬಿಡ್ತಾ ಇದ್ದೇವೆ. ಸಿಂಕ್ಗಳಲ್ಲಿ, ಸ್ನಾನದ ಕೋಣೆ, ಶೌಚಾಲಯಗಳು, ಲಾಂಡ್ರಿಗಳಿಂದ ಹೊರಗೆ ಹರಿಯುವ ನೀರು ನೊರೆಯಿಂದ ಕೂಡಿದ್ದು ತೈಲ ಮಿಶ್ರಿತ ಕಪ್ಪು ಕಂದು ಬಣ್ಣವನ್ನು ಹೊಂದಿರತಕ್ಕಂಥದ್ದು. ಇದನ್ನು ನಾವು ತ್ಯಾಜ್ಯ ನೀರು ಅಂತ ಕರಿತೀವಿ. ಈ ತ್ಯಾಜ್ಯ ನೀರಿನಲ್ಲಿ ಅನೇಕ ಮಾಲಿನ್ಯಕಾರಕಗಳಿರುತ್ತೆ. ಈ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕಿ ಅದನ್ನು ನಾವು ಸ್ವಚ್ಛಗೊಳಿಸಬೇಕಾಗಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನೀರಿನ ಪ್ರಮಾಣ ಬಹಳ ಕಡಿಮೆ ಇರೋದರಿಂದ ತ್ಯಾಜ್ಯ ನೀರನ್ನು ಕೂಡ ನಾವು ವ್ಯರ್ಥ ಮಾಡುವಂಥ ಸ್ಥಿತಿ ಇಲ್ಲ. ತ್ಯಾಜ್ಯ ನೀರಿನಲ್ಲಿರ್ತಕ್ಕಂತಹ ಮಾಲಿನ್ಯಕಾರಕಗಳನ್ನು ತೆಗೆದುಹಾಕುವ ಮೂಲಕ ನಾವು ಅದನ್ನು ಸ್ವಚ್ಛಗೊಳಿಸಬೇಕಾಗತ್ತೆ. ಆ ಮಾಲಿನ್ಯಕಾರಕಗಳನ್ನು ತೆಗೆಯದೇ ನಾವು ನೀರನ್ನು ಆಚೆಗೆ ಬಿಟ್ಬಿಟ್ಟು ಅಥವಾ ನದಿ ಅಥವಾ ಸರೋವರಗಳಿಗೆ ಅದು ಸೇರಿಕೊಂಡ್ರೆ ಇರೋ ನೀರನ್ನು ಕೂಡ ಅದು ಹಾಳು ಮಾಡುತ್ತೆ. ಅದರಿಂದ ಜಲ ಮಾಲಿನ್ಯ ಆಗುತ್ತೆ ಅನ್ನೋದನ್ನು ಕೂಡ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಈ ತ್ಯಾಜ್ಯ ನೀರನ್ನು ಪುನರ್ಬಳಕೆಗೆ ಯೋಗ್ಯವಾಗಿ ಮಾಡುವುದೇ ಕಲುಷಿತ ನೀರಿನ ಸಂಸ್ಕರಣೆ. ಅದೇ ತ್ಯಾಜ್ಯ ನೀರಿನ ಕತೆ. ಈ ತ್ಯಾಜ್ಯ ನೀರಿನ ಕಥೆಯ ಅಂತಿಮ ಸಂಚಿಕೆಯಲ್ಲಿ ಈಗ ನಾವಿದ್ದೇವೆ. ನಿಮಗೆ ಗೊತ್ತಾಗಿದೆ, ಈಗಾಗಲೇ ಮನೆ ಅಥವಾ ಕಟ್ಟಡಗಳಿಗೆ 2 ರೀತಿಯಾಗಿರ್ತಕ್ಕಂತಹ ಪೈಪ್ಲೈನ್ಸ್ ಅಥವಾ ಕೊಳವೆಗಳ ಗುಂಪು ಇರುತ್ತೆ. ಒಂದು ನೀರನ್ನು ಅಂದರೆ ಶುದ್ಧ ನೀರನ್ನು ಮನೆಯ ಒಳಗಡೆ ತೆಗೆದುಕೊಂಡು ಹೋಗುತ್ತೆ. ಇನ್ನೊಂದು ಕೊಳವೆಯ ಇನ್ನೊಂದು ಗುಂಪು ನೀರನ್ನು ಹೊರಗಡೆ ತೆಗೆದುಕೊಂಡು ಹೋಗುತ್ತೆ. ಬಹಳ ಸರಳವಾಗಿ ಹೇಳಬೇಕು ಅಂದರೆ ಕುಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಶುದ್ಧ ನೀರು ಅಥವಾ ನಲ್ಲಿ ನೀರು ಅಂತ ನಾವೇನು ಕರಿತೀವಿ, ಆ ಶುದ್ಧ ನೀರನ್ನು ಭೂಮಿಯ ಒಳಗಡೆಯಿಂದ ಮನೆಗೆ ತೆಗೆದುಕೊಳ್ತಕ್ಕಂತಹ ಕೊಳವೆಗಳ ಗುಂಪು ಹೊಂದಿದ್ರೆ, ಮನೆಯಲ್ಲಿ ಅದನ್ನು ಬಳಸಿದ ನಂತರ ಅದು ತ್ಯಾಜ್ಯ ನೀರಾದ ಮೇಲೆ ಅದನ್ನು ಮತ್ತೊಮ್ಮೆ ಹೊರಗಡೆ ತೆಗೆದುಕೊಂಡು ಹೋಗ್ತಕ್ಕಂತಹ ಕೊಳವೆಗಳ ಗುಂಪು ಇನ್ನೊಂದಿರುತ್ತೆ. ಈ ಕೊಳವೆಗಳ ಗುಂಪನ್ನು ನಾವು ವ್ಯವಸ್ಥಿತವಾಗಿ ರಚನೆ ಮಾಡಬೇಕಾಗತ್ತೆ. ಈ ಒಳಚರಂಡಿ ವ್ಯವಸ್ಥೆ ಅಂತ ನಾವೇನು ಕರಿತೀವಿ ಅದು ಇದಕ್ಕೆ ಬಹಳ ಸಹಾಯಕಾರಿ. ಇವುಗಳನ್ನು ನೆಲದ ಒಳಗೆ ವ್ಯವಸ್ಥಿತವಾಗಿ ನಿರ್ವಹಿಸುವ ವ್ಯವಸ್ಥೆಯನ್ನು ಒಳಚರಂಡಿ ವ್ಯವಸ್ಥೆ ಅಂತ ನಾವು ಕರಿತೀವಿ. ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಸ್ಥಾವರಗಳ ಬಗ್ಗೆ ನಾವು ಚರ್ಚೆ ಈಗಾಗಲೇ ಮಾಡಿದ್ದೀವಿ. ಅಲ್ಲೇನು ಮಾಡ್ತಾರಪ್ಪ ಅಂದರೆ, ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯನ್ನು ಮಾಡಬೇಕಾದ್ರೆ ಈ ನೀರನ್ನು ಅನೇಕ ಪ್ರಕ್ರಿಯೆಗಳಲ್ಲಿ ಅವರು ಅದನ್ನು ಒಳಪಡಿಸ್ತಾರೆ. ಅದರಲ್ಲಿ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಮಾಲಿನ್ಯಕಾರಕಗಳೇನಾದ್ರು ಇದ್ದರೆ ಅವುಗಳನ್ನು ಹೊರತೆಗೆಯೋದಕ್ಕೋಸ್ಕರ, ಆ ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡೋದಕ್ಕೋಸ್ಕರ ಈ
ತ್ಯಾಜ್ಯ ನೀರನ್ನು ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪ್ರಕ್ರಿಯೆಗಳಲ್ಲಿ ಅದನ್ನು ಒಳಪಡಿಸ್ತಾರೆ. ಇದು ನೀರನ್ನು ಕಲುಷಿತಗೊಳಿಸುವ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಪದಾರ್ಥಗಳನ್ನು ಆ ತ್ಯಾಜ್ಯ ನೀರಿಂದ ತೆಗೆದುಹಾಕತ್ತೆ. ನೋಡಿ, ಈ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಪ್ರಥಮ ಹಂತ ಯಾವುದು ಅಂತ ನಾವು ಗಮನಿಸಿದ್ದೆ ಆದರೆ ನೀವು ಚಿತ್ರದಲ್ಲಿ ನೋಡಬಹುದು, ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತೆ. ಆಗೇನಾಗುತ್ತೆ, ಇದರಿಂದ ಚಿಂದಿ ಬಟ್ಟೆ, ಕಡ್ಡಿಗಳು, ತಗಡಿನ ಡಬ್ಬಗಳು, ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳು ಬೇರ್ಪಡೆ ಆಗುತ್ತೆ. ಇದು ತ್ಯಾಜ್ಯ ನೀರಿನ ಸಂಸ್ಕರಣೆಯ ಪ್ರಥಮ ಹಂತ. ಕಲ್ಲಿನ ಚೂರು ಮತ್ತು ಮರಳುಗಳನ್ನು ಬೇರ್ಪಡಿಸುವ ತೊಟ್ಟಿಗೆ ಅದನ್ನು ಕಳಿಸಲಾಗುತ್ತೆ. ಮರಳು, ಕಲ್ಲಿನ ಚೂರು ಮತ್ತು ಜಲ್ಲಿಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡೋದಕ್ಕೆ ಏನು ಮಾಡ್ತಾರಪ್ಪ ಅಂದರೆ ಈ ತ್ಯಾಜ್ಯ ನೀರಿನ ರಭಸವನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ. ಈ ನೀರನ್ನು ಏನು ಮಾಡ್ತಾರೆ, ಅಲ್ಲಿಂದ ಮಧ್ಯಭಾಗದಲ್ಲಿ ಇಳಿಜಾರಿನಂತಹ ಒಂದು ದೊಡ್ಡ ತೊಟ್ಟಿಯಲ್ಲಿ ನಿಲ್ಲುವಂತೆ ನೋಡಲಾಗುತ್ತೆ. ಆ ಚರಟದಂತಹ ಘನ ಪದಾರ್ಥಗಳು ತಳದಲ್ಲೇ ಉಳಿಯುವಂತೆ ಮಾಡ್ತಾರೆ. ಅನಂತರ ಅದನ್ನು ಕೆರೆಯುವ ಸಾಧನಗಳಿಂದ ಬೇರ್ಪಡಿಸಲಾಗುತ್ತೆ. ಈ ಕೆರೆಯುವ ಸಾಧನಗಳಿಂದ ಬೇರ್ಪಡಿಸ್ತೀವಲ್ಲ, ಇದನ್ನೇ ನಾವು ಕೆಸರು ಅಥವಾ ರಾಡಿ ಅಂತ ಕರಿತೇವೆ. ಈ ಕೆಸರು ಅಥವಾ ರಾಡಿ ಅಂತ ನಾವೇನು ಕರಿತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ನಾವು ಸ್ಲಡ್ಜ್ ಅಂತ ಕರಿತೀವಿ. ಇದು ತೈಲ ಮತ್ತು ಗ್ರೀಸ್ನಂತಹ ಪದಾರ್ಥಗಳನ್ನು ಜಾಲರಿಯಿಂದ ತೆಗೆಯೋದಕ್ಕೆ ಬಹಳ ಸಹಾಯ ಆಗುತ್ತೆ. ಈಗ ದೊರೆತಿರ್ತಕ್ಕಂತಹ ತಿಳಿಯಾದ ನೀರನ್ನು ನಾವು ಕ್ಲಾರಿಫೈಡ್ ವಾಟರ್ ಅಂತ ಕೂಡ ಕರಿತೇವೆ. ಅದೇ ತಿಳಿಯಾದ ನೀರು. ಈ ರಾಡಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಬೇರೆ ತೊಟ್ಟಿಗೆ ವರ್ಗಾಯಿಸಿ ಅಲ್ಲಿ ಅವಾಯವಿಕ ಬ್ಯಾಕ್ಟೀರಿಯಾಗಳಿಂದ ಅದನ್ನು ವಿಘಟಿಸಲಾಗುತ್ತೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲವನ್ನು ಇಂಧನವಾಗಿ ಉಪಯೋಗಿಸ್ತಾರೆ. ಅಷ್ಟೇ ಅಲ್ಲ, ಅದನ್ನು ವಿದ್ಯುತ್ ಶಕ್ತಿಯಾಗೂ ಕೂಡ ಉಪಯೋಗಿಸ್ತಾರೆ. ಈ ತಿಳಿ ನೀರಿನೊಳಗೆ ಏನು ಮಾಡ್ತಾರಪ್ಪ ಅಂದರೆ ವಾಯುವಿಕೆ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡೋದಕ್ಕೆ ಗಾಳಿಯನ್ನು ಊದಲಾಗುತ್ತೆ. ತಿಳಿ ನೀರಿನಲ್ಲಿ ಇನ್ನೂ ಉಳಿದಿರುವ ಮಾನವ ತ್ಯಾಜ್ಯ, ಆಹಾರ ತ್ಯಾಜ್ಯ, ಸೋಪು ಮತ್ತು ಇತರೆ ಅನಗತ್ಯ ಪದಾರ್ಥಗಳನ್ನು ವಾಯುವಿಕೆಯಿಂದ ಬೆಳೆದಿರ್ತಕ್ಕಂತಹ ಬ್ಯಾಕ್ಟೀರಿಯಾಗಳು ಅದನ್ನು ಸೇವಿಸುತ್ತೆ. ನೀರನ್ನು ಅಲ್ಲಿರ್ತಕ್ಕಂತಹ ಮಾಲಿನ್ಯಕಾರಕಗಳನ್ನು ತೆಗೆಯುತ್ತೆ. ಕೆಲವು ಗಂಟೆಗಳ ಬಳಿಕ ತೇಲಾಡುವ ಸೂಕ್ಷ್ಮ ಜೀವಿಗಳು ತೊಟ್ಟಿಯ ತೆಳಭಾಗದಲ್ಲಿ ಪಟುಕೃತ ಕೆಸರಾಗಿ ಸಂಗ್ರಹ ಆಗುತ್ತೆ. ಅದನ್ನು ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಕೂಡ ಕರಿತೇವೆ. ಈ ಪಟುಕೃತ ಕೆಸರಿನಲ್ಲಿ 97% ಅಷ್ಟು ನೀರಿರುತ್ತೆ. ನೀರನ್ನು ಮರಳಿನ ಒಣಹಾಸಿನಿಂದ ಅಥವಾ ಯಂತ್ರಗಳ ಮೂಲಕ ಬೇರ್ಪಡಿಸಲಾಗುತ್ತೆ. ಅದನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಒಣಗಿದ ಕೆಸರನ್ನು ಗೊಬ್ಬರವಾಗಿ ಬಳಸುವ ಮೂಲಕ ಸಾವಯವ ವಸ್ತು ಮತ್ತು ಪೋಷಕಗಳ ಪುನರ್ಮಣ್ಣಿಗೆ ಅದನ್ನು ಹಿಂದಿರಿಸಲಾಗುತ್ತೆ. ಕೊನೆಯದಾಗಿ, ಸಂಸ್ಕರಿಸಿದ ನೀರು ಅತ್ಯಲ್ಪ ಪ್ರಮಾಣದಲ್ಲಿ ಸಾವಯವ ವಸ್ತು ಮತ್ತು ತೇಲಾಡುವ ಕಣಗಳನ್ನು ಹೊಂದಿರುತ್ತೆ. ಇದನ್ನು ಸಮುದ್ರ, ನದಿಗಳು ಅಥವಾ ಭೂಮಿಯೊಳಗೆ ವಿಸರ್ಜನೆ ಮಾಡಲಾಗುತ್ತೆ. ಆ ನೀರಿನಿಂದ ಬೆಳೆಗಳನ್ನು ಕೂಡ ಬೆಳೆಯುವಂಥ ಸಾಧ್ಯತೆಗಳಿದೆ. ನಮಗೀಗಾಗಲೇ ಗೊತ್ತಿದೆ, ಪ್ರಕೃತಿಯೇ ಇದನ್ನು ಮತ್ತಷ್ಟು ಸ್ವಚ್ಛಗೊಳಿಸುತ್ತೆ. ಕೆಲವು ವೇಳೆ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಏನು ಮಾಡ್ತಾರಪ್ಪ ಅಂದರೆ ನೀರಿನಲ್ಲಿರುವ ಸೋಂಕನ್ನು ನಿವಾರಣೆ ಮಾಡೋದಕ್ಕೆ ಕ್ಲೋರಿನ್ ಮತ್ತು ಓಝೋನ್ಗಳನ್ನು ಬಳಸಲಾಗುತ್ತೆ. ಇಷ್ಟು ಕಳೆದ 2 ಸಂಚಿಕೆಗಳಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿರ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶಗಳು. ಇದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಯೋಜನೆಗಳನ್ನು ಕೂಡ ನೀವು ಈಗಾಗಲೇ ಸಿದ್ಧಗೊಳಿಸಿರ್ತೀರಿ. ಈಗ ನಮ್ಮ ಮುಂದೆ ಇರತಕ್ಕಂತಹ ಬಹಳ ದೊಡ್ಡ ಪ್ರಶ್ನೆ ಏನಪ್ಪ ಅಂದರೆ, ಒಬ್ಬ ನಾಗರಿಕನಾಗಿ ನನ್ನ ಪಾತ್ರ ಏನು ತ್ಯಾಜ್ಯ ನೀರಿನ ಸಂಸ್ಕರಣೆಯಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ನಾವು ಮುಂದುವರಿಸೋಣ. ನೀವು ಚಿತ್ರದಲ್ಲಿ ಕಾಣ್ಬೋದು, ನೀರನ್ನು ನಾವು ಯಾವ ಯಾವ ಕೆಲಸಗಳಿಗೆ ಬಳಸ್ತೀವಿ ಅಂತಕ್ಕಂಥದ್ರ ಒಂದು ಚಿತ್ರ ನಿಮ್ಮ ಮುಂದೆ ಕಾಣ್ತಾ ಇದೆ. ನೋಡಿ, ತ್ಯಾಜ್ಯ ಉತ್ಪಾದನೆ ಆಗಬೇಕು ಅನ್ನೋದೇ ಆದರೆ ಅದು ಮಾನವನ ಚಟುವಟಿಕೆಗಳ ಮೂಲಕ ಸ್ವಾಭಾವಿಕವಾಗಿ ಆಗುತ್ತೆ. ಹಾಗಂತ ಆ ಚಟುವಟಿಕೆಗಳನ್ನ ಮಾಡ್ದೇನೂ ಇರೋಕ್ಕಾಗೋದೇ ಇಲ್ಲ. ಹಾಗಂತ ನೀರನ್ನ ಕುಡಿಯೋದಕ್ಕೆ ಬಿಡೋದಕ್ಕಾಗತ್ತಾ? ಸ್ನಾನ ಮಾಡದೆ ಇರೋದಕ್ಕಾಗತ್ತಾ? ಇಲ್ಲ. ನಾವು ನೀರನ್ನು ಬಳಸಲೇಬೇಕು. ಆದರೆ ನೀರನ್ನು ಯಾವ ರೀತಿ ಬಳಸಬೇಕು, ಎಷ್ಟರ ಪ್ರಮಾಣದಲ್ಲಿ ನೀರನ್ನು ಬಳಸಬೇಕು, ಆ ಬಳಸಿರ್ತಕ್ಕಂತಹ ಪ್ರಮಾಣ ಹೇಗಿರಬೇಕು, ಹಾಗೂ ನೀರನ್ನು ಬಳಸಾದ ಮೇಲೆ ಅದರ ಸಂಸ್ಕರಣೆ ಹೇಗಾಗಬೇಕು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂತಹ ಒಬ್ಬ ನಾಗರಿಕನಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಆಗಿದೆ. ತ್ಯಾಜ್ಯ ಉತ್ಪಾದನೆ ಏನಿದೆಯಲ್ಲ, ಇದು ಮಾನವನ ಚಟುವಟಿಕೆಗಳಲ್ಲಿ ಸ್ವಾಭಾವಿಕವಾಗುತ್ತೆ, ಅದು ಸಹಜ ಕೂಡ. ನೀವು ಇಲ್ಲಿ ಗಮನಿಸಿದ್ದೇ ಆದರೆ ಈ ಉತ್ಪಾದಿಸಿದ ತ್ಯಾಜ್ಯದ ವಿಧ ಮತ್ತು ತ್ಯಾಜ್ಯದ ಪ್ರಮಾಣವನ್ನು ನಾವು ಮಿತಗೊಳಿಸೋದಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದು ಅನ್ನೋದಿದೆಯಲ್ಲ, ಅದೇ ಇವತ್ತಿನ ನಮ್ಮ ಸಂಚಿಕೆಯ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ನೋಡಿ, ಇಲ್ಲಿ ಗಮನಿಸ್ಬೋದು ನೀವು, ಇದು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಾಣ್ತಕ್ಕಂತಹ ದೃಶ್ಯ ಆಗಿಬಿಟ್ಟಿದೆ. ನೀವು ಚರಂಡಿಗಳ ದುರ್ವಾಸನೆಯಿಂದ ದೂರ ಸರಿದಿರ್ಬೋದು. ನಿಮ್ಗೆ ಅನ್ಸಿರ್ಬೋದು, ಅಯ್ಯೋ ಎಷ್ಟು ಅಸಹ್ಯಪ್ಪ ಇದು ಅಂತೇಳಿ. ಆ ದುರ್ನಾತವನ್ನು ತಾವು ತಾಳಲಾರದೆ ಜೋರಾಗಿ ನಡ್ಕೊಂಡು ಹೋಗಿರ್ಬೋದು, ಕೆಲವೊಮ್ಮೆ ಓಡೋಗಿರ್ಬೋದು ಕೂಡ. ಅಂತಹ ಅಧಃಪತನದಲ್ಲಿ ನಾವು ಈ ಥರ ಸಂಸ್ಕರಿಸತಕ್ಕಂತಹ ಚರಂಡಿ ನೀರುಗಳನ್ನ ನೋಡ್ತೇವೆ. ಅಷ್ಟೇ ಅಲ್ಲ,
ಬಹುತೇಕ ಅನೈರ್ಮಲ್ಯ ಮತ್ತು ಅನಾರೋಗ್ಯಕರ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಕಾಣ್ತಾ ಇದೆ. ಇದರಿಂದ ಏನಾಗುತ್ತೆ? ನೊಣ, ಸೊಳ್ಳೆ ಮತ್ತು ಇತರ ಕ್ರಿಮಿಗಳ ಸಂತತಿ ಹೆಚ್ಚಾಗಿ ಅನೇಕ ರೋಗ ರುಜಿನಗಳು ಬರ್ತಾ ಇದೆ, ಅನೇಕ ಕಾಯಿಲೆಗಳು ಬರ್ತಾ ಇದೆ. ಈ ಕಾಯಿಲೆಗಳಿಂದ ಅನೇಕರು ಸಾವಿಗೂ ಕೂಡ ಈಡಾಗ್ತಾ ಇರೋದು ಬಹಳ ವಿಷಾದಕರ ಸಂಗತಿ ಅಲ್ವೇ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗಿದೆ. ಹಾಗಾದರೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಏನು ಮಾಡಬೇಕು? ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನಾನು ಏನು ಮಾಡ್ಬೋದಪ್ಪ ಅಂದರೆ, ನಗರಸಭೆ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಸಂಪರ್ಕಿಸಿ ತೆರೆದ ಚರಂಡಿಗಳನ್ನು ಮುಚ್ಚುವಂತೆ ನಾವು ಅವ್ರನ್ನ ಒತ್ತಾಯಿಸ್ಬೋದು. ಏನಪ್ಪ ನಾವು ಮಕ್ಕಳು ನಾವೇನು ಮಾಡ್ಬೋದು ಅಂತೀರಾ? ಹೌದು, ನಾವು ಮಕ್ಕಳಾಗಿ ನಮ್ಮ ಮನೆಯಲ್ಲಿ ನಮ್ಮ ಪೋಷಕರಿಗೆ ಇದರ ಜವಾಬ್ದಾರಿಯನ್ನು ಅದರ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸ ಮಕ್ಕಳಿಂದ ಆಗ್ಬೋದು. ಅಷ್ಟೇ ಅಲ್ಲ, ಮಕ್ಕಳ ಗ್ರಾಮ ಸಭೆ ಅಂತ ನಡೀತಕ್ಕಂತಹ ಸಂದರ್ಭಗಳಲ್ಲಿ ಈ ಥರ ಯಾವುದಾದ್ರೂ ತೆರೆದ ಚರಂಡಿಗಳಿದ್ದರೆ ಅದನ್ನು ಮುಚ್ಚುವಂತೆ ನೀವು ಒತ್ತಾಯಿಸ್ಬೋದು. ಏನೂ ಆಗಲಿಲ್ವಾ? ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆಗಳಿಗೆ ಈ ತೆರೆದ ಚರಂಡಿಗಳನ್ನು ಮುಚ್ಚುವಂತೆ ನೀವೇನು ಮಾಡ್ಬೋದಪ್ಪ ಅಂದರೆ ಪತ್ರವನ್ನು ಬರಿಬೋದು. ಇಷ್ಟೆಲ್ಲ ಕೆಲಸಗಳನ್ನು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಮಾಡ್ಬೋದು. ಹಾಗಾದರೆ ತ್ಯಾಜ್ಯವನ್ನು ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ, ನಿಜ. ಈ ತ್ಯಾಜ್ಯ ಸಂಸ್ಕರಣೆಯನ್ನು ಮಾಡಬೇಕಾದ್ರೆ ಉತ್ತಮ ಅಭ್ಯಾಸಗಳು ಯಾವುದು? ಈ ಉತ್ತಮ ಅಭ್ಯಾಸಗಳನ್ನು ಮನೆ ಕೆಲಸದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಮ್ಮೆ ನೋಡ್ತಾ ಹೋಗಿದ್ದೆ. ಆದರೆ ನೋಡಿ, ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಬಳಸ್ತೇವೆ. ಈ ಅಡುಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನ ಏನು ಮಾಡ್ತೀವಪ್ಪ ಅಂದರೆ ಚರಂಡಿಗೆ ಬಿಟ್ಬಿಡ್ತೀವಿ, ಅಂದರೆ ವಾಶ್ ಬೇಸಿನಲ್ಲಿ ಬಿಟ್ಬಿಡ್ತೇವೆ. ಈ ಅಡುಗೆ ಎಣ್ಣೆ ಮತ್ತು ಕೊಬ್ಬಿನಂತಹ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಚರಂಡಿಗೆ ಎಸಿಬಾರ್ದು. ಇದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ಅಂಶ. ನೋಡಿ, ಇವೇನು ಮಾಡ್ತಾವಪ್ಪ ಅಂದರೆ ಅವುಗಳು ಕೊಳವೆಗಳನ್ನು ಜಿಗುಟಾಗಿಸಿ ಕಟ್ಟಿಕೊಳ್ಳುವಂತೆ ಮಾಡುತ್ತೆ. ಕೊಳವೆಗಳ ಮೂಲಕ ಏನಾದರೂ ಡ್ರೈನೇಜ್ ಸಿಸ್ಟಮ್ ಅಥವಾ ಚರಂಡಿ ವ್ಯವಸ್ಥೆ ಇದ್ದರೆ ಅದೇನು ಮಾಡಿಬಿಡುತ್ತಪ್ಪ ಅಂದರೆ ಈ ಅಡುಗೆ ಎಣ್ಣೆಗಳು ಕೊಬ್ಬಿನ ಪದಾರ್ಥಗಳಲ್ಲಿ ಜಿಗುಟಾಗಿ ಏನು ಮಾಡಿಬಿಡುತ್ತೆ ಅಂದರೆ ಆ ಇಡೀ ಆ ಪೈಪನ್ನೇ ಆ ಕೊಳವೆಯನ್ನೇ ಕಟ್ಕೊಳ್ಳೋ ಹಾಗೆ ಮಾಡಿಬಿಡುತ್ತೆ. ಕೊಳವೆಗಳ ಮುಖಾಂತರ ಹೋಗದೆ ತೆರೆದ ಚರಂಡಿಗಳ ಮುಖಾಂತರ ಏನಾದ್ರು ಹೋಗ್ತಾ ಇದೆ ಅನ್ನೋದೇ ಗಮನಿಸಿದ್ದೆ. ಆದರೆ ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕೂಡ ಕಡಿಮೆ ಮಾಡಿಬಿಡುತ್ತೆ. ನೋಡಿ ಎಷ್ಟು ಪರಿಣಾಮ ಆಗ್ತಾ ಇದೆ ಇದರಿಂದ ಅಂತ ಚಿತ್ರದಲ್ಲಿ ನೋಡ್ಬೋದು. ಹಾಗಾದರೆ ನಾವು ಏನು ಮಾಡಬೇಕು? ಈ ಅಡಿಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ನಮಗೆ ಚಿತ್ರ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಏನಂತ ಹೇಳ್ತಾ ಇದೆ? ಅಡಿಗೆ ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ನಾವು ನೀರಿಗೆ ಹಾಕಬಾರ್ದು, ಇದನ್ನು ಕಸದ ಬುಟ್ಟಿಗೆ ಹಾಕಬೇಕು ಅನ್ನೋದನ್ನು ಇದು ತಿಳಿಸ್ತಾ ಇದೆ. ಹಾಗಾಗಿ ಅಡಿಗೆ ಎಣ್ಣೆ ಮತ್ತು ಕೊಬ್ಬಿನಂತಹ ಪದಾರ್ಥಗಳನ್ನು ನಾವು ವಾಶ್ ಬೇಸಿನಲ್ಲಿ ಅಥವಾ ಚರಂಡಿಗೆ ಎಸೆಯದೆ ಅದನ್ನು ಕಸದ ಬುಟ್ಟಿಗೆ ಹಾಕುವಂತೆ ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಮಾಡ್ತಕ್ಕಂತಹ ನಮ್ಮ ತಾಯಿ ಅಕ್ಕಂದರಿಗೆ ಅಥವಾ ತಂಗಿಯಂದರಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಜಾಗೃತಿ ಮೂಡಿಸ್ತಕ್ಕಂತಹ ಕೆಲಸ ಆಗಬೇಕಾಗತ್ತೆ. ಇಲ್ಲಿ ಅದಕ್ಕೆ ಅಂತಲೇ ನಾವು ನೋಡಿ ಅಲ್ಲಿ ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಚಿತ್ರ ಕ್ಲಿಯರ್ ಆಗಿ ಹೇಳುತ್ತೆ ಯಾವ ರೀತಿಯಾಗಿ ನಾವು ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದೆ. ಏನು ಮಾಡಬೇಕು ಹಾಗಾದರೆ? ಬಣ್ಣಗಳು, ದ್ರಾವಕಗಳು, ಕ್ರಿಮಿನಾಶಕಗಳು, ಮೋಟಾರ್ನ ಎಣ್ಣೆ, ಔಷಧಗಳಂತಹ ರಾಸಾಯನಿಕಗಳನ್ನು, ನೀರನ್ನು ಶುದ್ಧಗೊಳಿಸುವ ಸೂಕ್ಷ್ಮ ಜೀವಿಗಳನ್ನು ಅದು ಕೊಂದುಬಿಡುತ್ತೆ. ನೈಸರ್ಗಿಕವಾಗಿ ನದಿಯ ನೀರುಗಳು ಶುದ್ಧಿಗೊಳ್ಳುತ್ತೆ ಅಂತೇಳಿ ಅದಕ್ಕೆ ಅನೇಕ ಸೂಕ್ಷ್ಮ ಜೀವಿಗಳು ಕೂಡ ಕಾರಣ ಆಗಿರುತ್ತೆ. ಅಂತಹ ಸೂಕ್ಷ್ಮ ಜೀವಿಗಳನ್ನು ಈ ಕ್ರಿಮಿನಾಶಕಗಳು ಕೊಲ್ಲು ಸಾಧ್ಯತೆಗಳನ್ನು ನಾವು ಅಲ್ಲೆಗೆಳೆಯೋದಕ್ಕೆ ಆಗೋದಿಲ್ಲ. ಈ ಬಳಸಿದ ಚಹಾದ ಚರಟ, ಈ ಉಳಿದ ಘನ ಆಹಾರ, ಮನೆಯಲ್ಲಿ ಉಳಿದಿರತಕ್ಕಂತಹ ಆಹಾರ ಅಥವಾ ಮೃದುವಾದ ಆಟಿಕೆಗಳು, ಹತ್ತಿ ಅಥವಾ ಸ್ಯಾನಿಟರಿ ಟವಲ್ ಇತ್ಯಾದಿಗಳನ್ನ ನಾವೇನು ಮಾಡಬೇಕಪ್ಪ ಅಂದರೆ ಕಸದ ಬುಟ್ಟಿಗೆ ಹಾಕಬೇಕು. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ಔಷಧಿಗಳಂತಹ ತ್ಯಾಜ್ಯ, ಈ ತ್ಯಾಜ್ಯಗಳಿಗೆ ನಾವು ಸಪರೇಟಾಗಿ ಅಂದರೆ ವಿವಿಧವಾಗಿರ್ತಕ್ಕಂತಹ ತ್ಯಾಜ್ಯ ಸಂಸ್ಕರಣೆಯನ್ನು ಮಾಡಲೇಬೇಕಾಗುತ್ತೆ. ಬೇರೆ ಬೇರೆ ರೀತಿಯಲ್ಲಿ ಅವನ್ನು ವರ್ಗಾಯಿಸ್ಕೊಳ್ಬೇಕಾಗತ್ತೆ. ಈ ತ್ಯಾಜ್ಯಗಳು ಚರಂಡಿಯನ್ನು ಕಟ್ಟಿಕೊಳ್ಳುವಂತೆ ಮಾಡುತ್ತೆ. ಅವು ಭೂಮಿಯೊಳಗೆ ಆಮ್ಲಜನಕವನ್ನು ಸರಿಯಾಗಿ ಹರಿಯೋದಕ್ಕೆ ಬಿಡೋದಿಲ್ಲ. ನೋಡಿ, ಯಾವಾಗ ನಾವು ತ್ಯಾಜ್ಯದ ಬಗ್ಗೆ ಮಾತಾಡ್ತೇವೆ ಅಲ್ಲಿ ನೈರ್ಮಲ್ಯ ಮತ್ತು ರೋಗದ ಬಗ್ಗೆನೂ ಕೂಡ ನಾವು ಮಾತಾಡಲೇಬೇಕಾಗತ್ತೆ. ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಎಷ್ಟೋ ಜನಗಳಿಗೆ ಶುದ್ಧ ಕುಡಿಯುವ ನೀರಿನ ಅವಶ್ಯಕತೆಯೇ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಈಗಾಗಲೇ ಮೊದಲನೇ ಸಂಚಿಕೆಯಲ್ಲಿ ಯುನಿಸೆಫ್ ತಿಳಿಸಿರ್ತಕ್ಕಂತಹ ವರ್ಲ್ಡ್ ವಾಟರ್ ಡೇ, ಏನು ಅಂತಾರಾಷ್ಟ್ರೀಯ ನೀರಿನ ದಶಕವನ್ನು ನಾವೇನು ಈಗಾಗಲೇ ಆಚರಣೆ ಮಾಡಿದ್ದೀವಿ, ಅದರ ಅವಶ್ಯಕತೆಯನ್ನು ನಮಗೆ ಸೂಚಿಸ್ತಾ ಹೋಗುತ್ತೆ. ಕಳಪೆ ನೈರ್ಮಲ್ಯ ಮತ್ತು ಕಲುಷಿತವಾದ ಕುಡಿಯುವ ನೀರು ಹೆಚ್ಚಿನ ಸಂಖ್ಯೆಯ ರೋಗಗಳಿಗೆ ಕಾರಣ ಆಗ್ತಾ ಇದೆ. ಇತ್ತೀಚಿನ ಕಾಲದಲ್ಲಿ ರೋಗಗಳು ಹೆಚ್ಚಾಗೋದಕ್ಕೂ ಕೂಡ ಇದು ಬಹಳ ಮುಖ್ಯವಾದಂತಹ ಕಾರಣವಾಗಿ ನಮಗೆ ಗೋಚರಿಸ್ತಾ ಇದೆ. ನಮ್ಮ ದೇಶದಲ್ಲಿ
ಬಹಳಷ್ಟು ಜನರು ಶೌಚಾಲಯದ ಸೌಲಭ್ಯಗಳಿಂದನೇ ವಂಚಿತರಾಗಿದ್ದಾರೆ. ನೀವು ಗಮನಿಸ್ಬೋದು, ಎಷ್ಟೋ ಮನೆಗಳಲ್ಲಿ ಶೌಚಾಲಯಗಳಲ್ಲೇ ಇಲ್ಲದೆ ಇರತಕ್ಕಂತಹ ಪರಿಸ್ಥಿತಿ ಇದೆ. ಹಾಗಾದರೆ ಅವರು ಮಲಮೂತ್ರ ವಿಸರ್ಜನೆಯನ್ನು ಎಲ್ಲಿ ಮಾಡ್ತಾರೆ? ಇದನ್ನು ಯೋಚನೆ ಮಾಡಬೇಕಲ್ವೇ? ನೀವು ಗಮನಿಸ್ತಾ ಇರ್ಬೋದು ಚಿತ್ರದಲ್ಲಿ, ಬಯಲುಗಳಲ್ಲಿ, ಒಣಗಿದ ನದಿ ದಡಗಳ ಮೇಲೆ, ರೈಲ್ವೆ ಹಳಿಗಳ ಮೇಲೆ, ಹೊಲಗಳ ಹತ್ತಿರ ಬಹಳಷ್ಟು ಬಾರಿ ನೇರವಾಗಿ ಮಲ ವಿಸರ್ಜನೆಯನ್ನು ನೀರಿಗೆ ಮಾಡುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಈ ಮನುಷ್ಯರು ಸಂಸ್ಕರಿಸಿದ ಮಲಮೂತ್ರವು ಕೂಡ ಆರೋಗ್ಯಕ್ಕೆ ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇದು ನೀರಿನ ಮಾಲಿನ್ಯ ಮತ್ತು ಭೂಮಾಲಿನ್ಯವನ್ನು ಕೂಡ ಉಂಟು ಮಾಡುತ್ತೆ. ಭೂಮಾಲಿನ್ಯ ಅಂದರೆ ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ನಾಶ ಮಾಡುತ್ತೆ. ಜಲಮಾಲಿನ್ಯ ಅಂದರೆ ನಾವು ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ದೇವೆ. ಇದರಿಂದ ಭೂಮಿಯ ಮೇಲೆ ನೀರು ಮತ್ತು ಅಂತರ್ಜಲ ಏನಿದೆ ಅದು ಮಲಿನಗೊಳ್ಳುತ್ತೆ. 27% ಅಂತರ್ಜಲ ಇದೆಯಲ್ಲ, ಆ 27% ಅಂತರ್ಜಲ ಇದರಿಂದ ನಾಶ ಆಗುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಭಾರತ ಸರ್ಕಾರ 2016ರಲ್ಲಿ ಏನು ಮಾಡ್ತಪ್ಪ ಅಂದರೆ ಸ್ವಚ್ಛ ಭಾರತ ಮಿಷನ್ ಎಂಬತಕ್ಕಂತಹ ಹೊಸ ಆಂದೋಲನವನ್ನು ಪ್ರಾರಂಭ ಮಾಡ್ತು. ಈ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಸರಿಯಾದ ಚರಂಡಿ ವಿಲೇವಾರಿ ಮತ್ತು ಶೌಚಾಲಯ ವ್ಯವಸ್ಥೆಗೆ ಆದ್ಯತೆಯನ್ನು ನೀಡಲಾಯಿತು. 2016ರಲ್ಲಿ ಸ್ವಚ್ಛ ಭಾರತ ಅಭಿಯಾನ ಪ್ರಾರಂಭ ಆಗಿದ್ದನ್ನು ನೀವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಆಗುತ್ತೆ. ಶೌಚಾಲಯ ತ್ಯಾಜ್ಯ ವಿಲೇವಾರಿಯ ಪರ್ಯಾಯ ವ್ಯವಸ್ಥೆಗಳೇನಾದ್ರು ಇದೆಯಾ? ಹಾಗಿದ್ರೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಹಾಗಾದ್ರೆ ಅವರಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಹಾಗಾದರೆ ಇದಕ್ಕೇನಾದ್ರು ಪರ್ಯಾಯ ವ್ಯವಸ್ಥೆಗಳನ್ನು ಹುಡುಕ್ಬೋದಾ ಅಂತ ನೋಡಿದ್ದೆ ಆದರೆ ನಮಗೆ ಕಾಣೋದು, ನೈರ್ಮಲ್ಯವನ್ನು ಸುಧಾರಿಸಲು ಕಡಿಮೆ ವೆಚ್ಚದ ಸ್ಥಳದಲ್ಲಿಯೇ ಅಂದರೆ ಆನ್ಸೈಟ್ ಶೌಚಾಲಯ ತ್ಯಾಜ್ಯಗಳ ವಿಲೇವಾರಿ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಇತ್ತೀಚಿನ ಕಾಲದಲ್ಲಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ನೀವು ನೋಡ್ಬೋದು, ಶೌಚಗುಂಡಿಗಳು, ರಾಸಾಯನಿಕ ಶೌಚಾಲಯಗಳು, ಕಾಂಪೋಸ್ಟ್ ಗುಂಡಿಗಳು ಇದಕ್ಕೆ ಉದಾಹರಣೆಯಾಗಿ ನಮಗೆ ಕಾಣುತ್ತೆ. ನೋಡಿ, ಕೆಲವು ಸರಿ ಏನಾಗುತ್ತಪ್ಪ ಅಂದರೆ ಒಳಚರಂಡಿಯೇ ಇಲ್ಲದೆ ಇರತಕ್ಕಂತಹ ಆಸ್ಪತ್ರೆಗಳಿರ್ಬೋದು, ಅಥವಾ ಒಂಟಿ ಕಟ್ಟಡಗಳಿರ್ಬೋದು, ಅಥವಾ 4 ಅಥವಾ 5 ಮನೆ ಇರತಕ್ಕಂತಹ ಗೃಹ ಸಮುಚ್ಚಯಗಳಿದ್ದರೆ ಅಲ್ಲಿ ಶೌಚಗುಂಡಿಗಳನ್ನು ಅತ್ಯಂತ ಸೂಕ್ತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಬೋದು ಅನ್ನೋದನ್ನು ಕೂಡ ನಾವಿಲ್ಲಿ ಮನಗಾಣಬೇಕಾಗತ್ತೆ. ಇದಕ್ಕೇನಾಗಿದೆಯಪ್ಪ ಅಂದರೆ, ಹಲವಾರು ಸಂಸ್ಥೆಗಳು ಆರೋಗ್ಯಕರ ಸ್ಥಳೀಯ ಮಾನವ ತ್ಯಾಜ್ಯದ ವಿಲೇವಾರಿಯ ತಂತ್ರಜ್ಞಾನವನ್ನು ಒದಗಿಸಿದೆ ನಮಗೀಗಾಗಲೇ. ಇಂತಹ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಅವಶ್ಯಕತೆಯೂ ಕೂಡ ನಮಗಿರೋದಿಲ್ಲ. ಪದೇ ಪದೇ ಅದನ್ನು ಸ್ವಚ್ಛಗೊಳಿಸಬೇಕು, ನೀರನ್ನು ಬಳಸಬೇಕು, ಹಾಳು ಮಾಡಬೇಕು ಅನ್ನೋದು ಕೂಡ ಅದರಲ್ಲಿ ಇರೋದಿಲ್ಲ. ಶೌಚಾಲಯಗಳಿಂದ ಮಲಮೂತ್ರವು ಮುಚ್ಚಿದ ಚರಂಡಿಗಳ ಮೂಲಕ ಜೈವಿಕ ಅನಿಲ ಸ್ಥಾವರಕ್ಕೆ ಹರಿಯುವಂತೆ ಮಾಡ್ತಾರೆ. ಏನು ಮಾಡ್ತಾರಪ್ಪ ಇಲ್ಲಿ ಅಂದರೆ, ಶೌಚಾಲಯಗಳಿಂದ ಏನು ಮಲಮೂತ್ರ ವಿಸರ್ಜನೆ ಆಗಿರುತ್ತೆ ಅದನ್ನು ಮುಚ್ಚಿದ ಚರಂಡಿಗಳ ಮೂಲಕ ಜೈವಿಕ ಅನಿಲ ಸ್ಥಾವರಕ್ಕೆ ಹರಿಯಿಸ್ತಾರೆ. ಅಲ್ಲಿ ಬಿಡುಗಡೆಯಾದ ಜೈವಿಕ ಅನಿಲವನ್ನು ಶಕ್ತಿಯ ಮೂಲವನ್ನಾಗಿ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಇದನ್ನು ಗೊಬ್ಬರವನ್ನಾಗೂ ಬಳಸಲಾಗ್ತಾ ಇದೆ. ಈ ಗೊಬ್ಬರವನ್ನಾಗಿ ಹೇಗೆ ಬಳಸ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕ ಅಡ್ವರ್ಟೈಸ್ಮೆಂಟ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. इतने सारे फल फूल, वाह कमाल है भाई। सब शौचालय का आशीर्वाद है मिश्रा। शौचालय? शौचालय नहीं, शौचालय, वो भी 2 गड्ढों वाला। 7 साल पहले मैंने इनसे कह दिया था, शौचालय नहीं तो शादी नहीं। और मैंने क्या जवाब दिया था? 2 गड्ढों वाला नहीं तो शौचालय नहीं। 2 गड्ढे क्यों? एक गड्ढा 5 साल में भर जाएगा शौच करते करते। उसके बाद लिवर को ऐसा घुमाओ और दूसरा गड्ढा खोल दो। अरे दूसरी की क्या जरूरत, इसी को साफ करवा दो ना, टट्टी तो है। ये टट्टी नहीं है, ये सोना है। अरे ये गड्ढा भरने के बाद अगर 1 साल बंद रहेगा तो यही छीछी सोना बन जाएगा। यानी सोनखाल। इसे हाथ से उठाओ और खेतों में मिलाओ और शौचालय का आशीर्वाद पाओ। अब तो मैं भी बनवाऊंगा 2 गड्ढे का शौचालय। और ये भाभी जी को दो। धरती का उपहार है मिश्रा। शौचालय हो तो 2 गड्ढों वाला। ನಮ್ಮ ಈ ವ್ಯವಸ್ಥೆಯನ್ನು ಹಾಗೆ ನೋಡ್ತಾ ನಮ್ಮ ಮುಂದಿನ ಚರ್ಚಾಂಶಗಳ ಕಡೆ ಗಮನ ಹರಿಸಿದ್ದೆ. ಆದರೆ ನಾವು ನೋಡ್ತಕ್ಕಂತಹ ಅಂಶ ಯಾವುದಪ್ಪ ಅಂದರೆ, ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು. ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಕಷ್ಟ ಇದೆ ಇವತ್ತಿನ ದಿನ. ಹಾಗಾದರೆ ಎಲ್ಲಿ ಏನೇನಾಗುತ್ತೆ? ನಮ್ಮ ಭಾರತ ದೇಶದಲ್ಲಿ ನಿಮಗೆ ತಿಳಿದಿರೋ ಹಾಗೆ ಅನೇಕ ಜಾತ್ರೆಗಳು ನಡೆಯುತ್ತೆ, ಅನೇಕ ಉತ್ಸವಗಳು ನಡೆಯುತ್ತೆ, ಅನೇಕ ಹಬ್ಬಗಳಿದೆ, ಅನೇಕ ಜನ ಒಟ್ಟಾರೆಯಾಗಿ ಒಂದೇ ಸ್ಥಳದಲ್ಲಿ ಸೇರಿಕೊಳ್ತಾರೆ. ಹಾಗಾದರೆ ಆ ಜಾಗದಲ್ಲಿ ನೈರ್ಮಲ್ಯ ವ್ಯವಸ್ಥೆಯನ್ನು ಹೇಗೆ ರೂಪಿಸೋದು? ರೈಲ್ವೆ ಸ್ಟೇಷನ್ಗಳಲ್ಲಿ 100 ಜನ ಬಂದು ಹೋಗ್ತಾರೆ, ಅಲ್ಲಿ ಹೇಗೆ ನೈರ್ಮಲ್ಯ ವ್ಯವಸ್ಥೆಯನ್ನು ರೂಪಿಸೋದು? ಬಸ್ ಸ್ಟ್ಯಾಂಡ್ಗಳಲ್ಲಿ 1000 ಜನ ಬಸ್ನಲ್ಲಿ ತೆರಳ್ತಾರೆ, ಬಸ್ ಸ್ಟ್ಯಾಂಡ್ಗಳಿಗೆ ಬರ್ತಾರೆ, ಅಲ್ಲಿ ಹಾಗಾದರೆ ನೈರ್ಮಲ್ಯ ವ್ಯವಸ್ಥೆ ಹೇಗೆ? ವಿಮಾನ ನಿಲ್ದಾಣಗಳಲ್ಲಿ ಹೇಗೆ?
ಅಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ ರೋಗಿಗಳಿರ್ತಾರೆ, ಅಲ್ಲಿ ಡಾಕ್ಟರ್ಸ್ ಇರ್ತಾರೆ. ಅಷ್ಟೇ ಅಲ್ಲ, ಆ ರೋಗಿಗಳಿಗೆ ಉಪಚಾರ ಮಾಡ್ತಕ್ಕಂತಹ ಅವ್ರ ಕುಟುಂಬಸ್ಥರು ಬರ್ತಾ ಇರ್ತಾರೆ. ಎಲ್ಲರೂ ಕೂಡ ಬಂದು ಹೋಗ್ತಕ್ಕಂತಹ ಆಸ್ಪತ್ರೆಗಳಲ್ಲಿ ಹೇಗೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದು, ಇದು ನಮ್ಮ ಮುಂದೆ ಇರತಕ್ಕಂತಹ ಬಹಳ ದೊಡ್ಡ ಸವಾಲಾಗಿದೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇರೋದನ್ನು ನಾವು ಗಮನಿಸಬೇಕಾಗತ್ತೆ. ಅದರಲ್ಲೂ ಆಸ್ಪತ್ರೆಗಳಲ್ಲಂತೂ ಔಷಧಿಯ ತ್ಯಾಜ್ಯ ಹೆಚ್ಚಾಗಿರುತ್ತೆ. ಇದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂತಹ ತಂತ್ರಜ್ಞಾನದ ಅವಶ್ಯಕತೆಯನ್ನು ನಾವು ಗಮನಿಸಬೇಕಾಗಿದೆ ಮತ್ತು ಅಳವಡಿಸ್ಕೊಳ್ಬೇಕಾಗಿದೆ. ನೋಡಿ, ಇದಕ್ಕೆಲ್ಲ ಒಂದೇ ಒಂದು ಪರ್ಯಾಯ ಏನಪ್ಪ ಅಂದರೆ, ಸಾಂಪ್ರದಾಯಿಕ ವಿಚಾರಗಳನ್ನು ಬಿಟ್ಟು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ತಾ ಹೋಗೋದಿದೆಯಲ್ಲ, ಅದೇ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಓಲ್ಡ್ ವೇಯನ್ನು ಬಿಟ್ಟು ನ್ಯೂ ವೇ ಕಡೆಗೆ ನಾವು ಸಾಗಬೇಕಾಗಿದೆ. ನೋಡಿ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಇಡುವಲ್ಲಿ ನಮ್ಮ ಪಾತ್ರನೇ ಪ್ರಮುಖವಾಗಿರೋದು. ಇವಾಗ ನೋಡಿ, ನಾವು ಅದಕ್ಕೆ ಹೇಳ್ತಾರೆ, ನಮ್ಮ ಗಾದೆ ಹೇಳುತ್ತೆ, ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂತ. ಈ ಪಾಠದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಮಕ್ಕಳೇ, ನೀವು 7ನೇ ತರಗತಿಯಲ್ಲಿ ಇರ್ತಕ್ಕಂತಹ ಮಕ್ಕಳು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ನೀರನ್ನು ಮಿತ ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನು ನೀವು ಅರ್ಥೈಸ್ಕೊಂಡು ಬಿಟ್ರೆ ಒಮ್ಮೆ ಏನು ಮಾಡ್ತೀರಿ ನೀವು? ಇದನ್ನು ನೀವು ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಳ್ತೀರಿ. ಯಾವಾಗ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಇದನ್ನು ಅಳವಡಿಸ್ಕೊಳ್ತೀರಿ, ಮುಂದಿನ ಹಂತಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಪರಿಸರವೂ ಕೂಡ ಸ್ವಚ್ಛ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿ ಇಡುವಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ದೊಡ್ಡದಾಗಿದೆ. ನೋಡಿ, ಉತ್ತಮ ನೈರ್ಮಲ್ಯತೆಯ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದು ಕೂಡ ನಮ್ಮ ಜೀವನದ ಶೈಲಿಯಾಗಬೇಕಾಗಿದೆ. ನಾವು ಮೊದಲಿಗೆ ಬದಲಾವಣೆಯನ್ನು ತರೋದಕ್ಕೆ ಹೊರಟಿರ್ತಕ್ಕಂತಹ ನಾವು ಬದಲಾಗೋಣ. ನಾವು ಯಾವ ರೀತಿ ಬದಲಾಗೋಣ ಅಂದರೆ, ಉತ್ತಮ ಅಭ್ಯಾಸಗಳನ್ನು, ಅಂದರೆ ನೈರ್ಮಲ್ಯದ ಉತ್ತಮ ಅಭ್ಯಾಸಗಳನ್ನ ರೂಢಿಕೊಳ್ಳಿಸ್ತಾ ಅದನ್ನು ನಮ್ಮ ಜೀವನದ ಶೈಲಿಯನ್ನಾಗಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಅವಶ್ಯಕತೆಯಾಗಿದೆ. ನೀವು ಮಾಡುವ ಯಾವುದೇ ಸ್ವಪ್ರಯತ್ನವೂ ಕೂಡ ಒಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುವುದು ಅನ್ನೋದನ್ನು ನೀವು ಮರಿಬಾರ್ದು. ಅಯ್ಯೋ, ನಾನೊಬ್ಬ ಮಾಡಿಬಿಟ್ರೆ ಆಗ್ಬಿಡುತ್ತಾ ಅಂತ ಅಂದ್ಕೊಂಡು ನಿಲ್ಲಿಸೋದು ಬೇಡ. ನಾನು ಒಬ್ಬ ಪ್ರಾರಂಭ ಮಾಡೋಣ, ನಮ್ಮಿಂದ ಪ್ರಾರಂಭ ಆಗಲಿ, ನಮ್ಮ ಕುಟುಂಬದಿಂದ ಪ್ರಾರಂಭ ಆಗಲಿ, ನಮ್ಮ ಮನೆಯಿಂದ ಪ್ರಾರಂಭ ಆಗಲಿ. ಈ ಜಾಗೃತಿ ಕಾರ್ಯಕ್ರಮ ಯಾವಾಗ ನಮ್ಮಿಂದ ಇದು ಪ್ರಾರಂಭ ಆಗುತ್ತೆ, ಇದು ಎಲ್ಲ ಕಡೆಗೂ ಹರಡುತ್ತೆ. ಹಾಗಾಗಿ ನೀವು ಮಾಡುವ ಯಾವುದೇ ಸ್ವಪ್ರಯತ್ನವೂ ಕೂಡ ಒಂದು ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಬಲ್ಲದು ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಹಾಗಾದರೆ ಈ ನೀರನ್ನು ನಾವು ಉಪಯೋಗಿಸ್ಕೊಳ್ಬೇಕಾದ್ರೆ ಯಾವೆಲ್ಲ ಮಾರ್ಗೋಪಾಯಗಳನ್ನು ಬಳಸ್ಕೊಳ್ಬೇಕು ಅನ್ನೋ ಒಂದು ಸಣ್ಣ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರೋಣ. Number 1, check for leaks. That means your toilets, faucets, pipes, and irrigation system. Even a small drip can waste 20 gallons per day. Larger leaks can waste hundreds, if not thousands. Use your water meter to check for hidden leaks. Read the meter before and after a 2-hour period when no water is being used. If the meter doesn't read exactly the same, there is likely a leak. Number 2, install water-saving devices. That includes low-flow shower heads and faucet aerators. We can give them to you free of charge and even install them if you'd like. Consider low-flow toilets, which could reduce indoor water use by as much as 30%. The Santa Clara Valley Water District has rebates available on some models. Number 3, take shorter showers. You've been hearing about this one for years, and yes, taking shorter showers saves a lot of water, but sometimes you may have extenuating circumstances. Number 4, turn it off. There really is no need to keep the water running while brushing your teeth or shaving. Number 5, don't use the toilet as a wastebasket. Every time you flush a facial tissue or other trash, you're just wasting water. That's what garbage cans are for. Number 6, use full loads. It's possible you can take this one to the extreme, but these appliances are built to handle full loads. And most makers of dishwashing soap recommend not pre-rinsing dishes, which is a big water savings. The Santa Clara Valley Water District has rebates available for residential washing machines. While I'm thinking of it, stop using your garbage disposal and compost instead. Number 7, keep a bottle of drinking water in the fridge, or more than one, and chilled water out of a glass bottle is delicious. Number 8, be water wise in your yard.
This includes your shrubs as well as lawn. Many beautiful shrubs and plants thrive with far less water than you might think. Check out the San Jose Water Company Water Efficient Garden at the northeast corner of Bascom and San Carlos in San Jose. Put a layer of mulch around trees and plants. This slows the evaporation of moisture while discouraging weed growth. Number 9. Fine-tune your irrigation system. For the lawn, avoid watering during the heat of the day or when it's windy. Make sure your system is in good shape. Broken or damaged sprinkler heads are really bad news. Make sure your sprinklers are aimed at the lawn, not the gutter. Number 10. Use common sense. Think about what you're doing. Just the simple things like using a spray nozzle when rinsing your car or a broom instead of a hose to wash down the driveway or sidewalks. ಮಕ್ಕಳೇ, ಇಲ್ಲಿಯವರೆಗೆ ನಾವು ತ್ಯಾಜ್ಯ ನೀರಿನ ಕಥೆಯ ಬಗ್ಗೆ ಹಾಗೂ ಒಬ್ಬ ಸಕ್ರಿಯ ನಾಗರಿಕನಾಗಿ ನನ್ನ ಜವಾಬ್ದಾರಿಗಳ ಬಗ್ಗೆ ಅನೇಕ ವಿಷಯಗಳನ್ನು ಅರ್ಥ ಮಾಡ್ಕೊಂಡ್ವಿ. ಈಗ ನಿಮ್ಮ ಮುಂದೆ ಒಂದು ಪದಬಂಧ ಇದೆ. ಆ ಪದಬಂಧಕ್ಕೆ ಬೇಕಾಗಿರ್ತಕ್ಕಂತಹ ಸುಳಿವುಗಳನ್ನು ಕೂಡ ಅಲ್ಲಿ ಕೊಡಲಾಗಿದೆ. ನಾನು ಮೊದಲನೇದಾಗಿ ಅಡ್ಡವಾಗಿರ್ತಕ್ಕಂತಹ 4 ಸುಳಿವುಗಳನ್ನು ನಿಮ್ಮ ಮುಂದೆ ಓದ್ತೇನೆ. ಮೊದಲನೇದು ದ್ರವರೂಪದ ತ್ಯಾಜ್ಯ ಪದಾರ್ಥ, ಎರಡನೇದು ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನತ್ಯಾಜ್ಯ, ಮೂರನೇದು ಆರೋಗ್ಯಕ್ಕೆ ಸಂಬಂಧಿಸಿದ ಪದ, ನಾಲ್ಕನೇದು ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತು. ಒಂದೊಂದೇ ಉತ್ತರ ನೋಡ್ತಾ ಹೋಗೋಣ. ಮೊದಲು ಅಡ್ಡವಾಗಿ ಮುಗಿಸ್ಬಿಡೋಣ. ದ್ರವರೂಪದ ತ್ಯಾಜ್ಯ ಪದಾರ್ಥ ಅಂದ್ರೇನು? ನಮಗೀಗಾಗಲೇ ಗೊತ್ತಿದೆ. ದ್ರವರೂಪದ ತ್ಯಾಜ್ಯ ಪದಾರ್ಥವೇ ಚರಂಡಿ ನೀರು. ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನತ್ಯಾಜ್ಯ ಯಾವುದು? ನಮಗೀಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ. ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನತ್ಯಾಜ್ಯನ ನಾವು ಕೆಸರು ಅಥವಾ ರಾಡಿ ಅಂತ ಕರಿತೇವೆ. ಆರೋಗ್ಯಕ್ಕೆ ಸಂಬಂಧಿಸಿದ ಪದ ಯಾವುದು? ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆರೋಗ್ಯಕ್ಕೆ ಸಂಬಂಧಿಸಿದ ಪದವೇ ನೈರ್ಮಲ್ಯ. ಹಾಗಾದರೆ ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತು ಯಾವುದು? ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತುಗಳೇ ಮಲ ಮತ್ತು ಮೂತ್ರ. ಹಾಗಾಗಿ ಅಲ್ಲಿ ಮಲಮೂತ್ರ ಅಂತ ಬಿಂಬಿಸಲಾಗಿದೆ. ಈಗ ಕೆಳಗಡೆ ಇರತಕ್ಕಂತಹ 4 ಸುಳಿವುಗಳನ್ನು ನೋಡೋಣ. ಬಳಕೆಯಾದ ನೀರು, ಚರಂಡಿ ನೀರನ್ನು ಸಾಗಿಸುವ ಕೊಳವೆ, ಕಾಲರ ಹರಡುವ ಸೂಕ್ಷ್ಮಾಣು ಜೀವಿ, ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ. ಬಳಕೆಯಾದ ನೀರು. ಬಳಕೆಯಾದ ನೀರನ್ನು ನಾವೇನಂತ ಕರಿತೀವಿ? ಇದೇ ನಮ್ಮ ಘಟಕ, ತ್ಯಾಜ್ಯ ನೀರು. ಕರೆಕ್ಟ್ ಅಲ್ವೇ? ಚರಂಡಿ ನೀರನ್ನು ಸಾಗಿಸುವ ಕೊಳವೆ, ನಮಗೀಗಾಗಲೇ ಗೊತ್ತಿದೆ. ಚರಂಡಿ ನೀರನ್ನು ಒಂದು ವ್ಯವಸ್ಥಿತ ರೂಪದಲ್ಲಿ ನಾವು ಸಾಗಿಸ್ತೇವೆ. ಅದನ್ನು ನಾವೇನಂತ ಕರಿತೀವಿ? ಒಳಚರಂಡಿ ವ್ಯವಸ್ಥೆ ಅಂತಲೇ ಕರಿತೀವಿ. ಕಾಲರ ಹರಡುವ ಸೂಕ್ಷ್ಮಾಣು ಜೀವಿ ಯಾವುದು? ಇದನ್ನು ಕೂಡ ನಾವು ಸಂಚಿಕೆ 1ರಲ್ಲಿ ನೋಡಿದ್ದೀವಿ. ಕಾಲರವನ್ನು ಹರಡುವ ಸೂಕ್ಷ್ಮಾಣು ಜೀವಿ ಯಾವುದಪ್ಪ ಅಂದರೆ ವಿಬ್ರಿಯೋ ಕಾಲರೆ. ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ ಯಾವುದು? ನೀರಿನ ಸೋಂಕನ್ನು ನಿವಾರಿಸುವ ರಾಸಾಯನಿಕ ಯಾವುದಪ್ಪ ಅಂದರೆ ಕ್ಲೋರಿನ್. ಇದು ಪದಬಂಧಕ್ಕೆ ಆ ಸುಳಿವುಗಳಿಗೆ ತಕ್ಕಂತೆ ಸಿಕ್ಕಿರ್ತಕ್ಕಂತಹ ಉತ್ತರ ಮಕ್ಕಳೇ. ಈಗ ನಾವು ಕೆಲವು ಯೋಜನೆಗಳನ್ನು ನೋಡೋಣ. ನಾವೇನು ಮಾಡ್ಬೋದು? ನಿಮ್ಮ ಮನೆಯಲ್ಲಿ ತ್ಯಾಜ್ಯ ನೀರಿನ ಸಂಸ್ಕರಣೆಯ ಕುರಿತು ಒಂದು ಪುಟ್ಟ ಪ್ರಬಂಧ ನೀವೇ ಬರೀರಿ. ನಮ್ಮ ಮನೆಯಲ್ಲಿ ನಾನು ತ್ಯಾಜ್ಯ ನೀರಿನ ಸಂಸ್ಕರಣೆಗೆ ಏನೆಲ್ಲ ಮಾಡ್ಬೋದು? ಒಬ್ಬ ಸಕ್ರಿಯ ನಾಗರಿಕನಾಗಿ, ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ನಮ್ಮ ಮನೆಯಲ್ಲಿ ನೀರಿನ ಸಂಸ್ಕರಣೆಯನ್ನು ಮಾಡಬೇಕು ಅಂದರೆ ಏನೆಲ್ಲ ಮಾರ್ಗೋಪಾಯಗಳಿದೆ ಅಂತ ಕುರಿತು ಒಂದು ಪುಟ್ಟ ಪ್ರಬಂಧವನ್ನು ಬರೀರಿ. ಆ ಪ್ರಬಂಧವನ್ನು ನಿಮ್ಮ ಶಾಲೆಯಲ್ಲಿ ಪ್ರಾರ್ಥನಾ ಸಮಯದಲ್ಲಿ ಹಂಚ್ಕೊಳ್ಳಿ. ಅದರಿಂದ ಸಾಕಷ್ಟು ಜ್ಞಾನ ಸಿಗತ್ತೆ. ಜಲಮಾಲಿನ್ಯದಿಂದಾಗುವ ಪರಿಣಾಮಗಳ ಕುರಿತು ನಿಮ್ಮ ಗ್ರಾಮದಲ್ಲಿ ಜಾಗೃತಿ ಜಾಥಾ ಆಯೋಜಿಸಿ. ಜಲಮಾಲಿನ್ಯ ಅನ್ನೋದು ತುಂಬ ದೊಡ್ಡ ಪರಿಣಾಮವನ್ನು ನಮ್ಮ ವಾತಾವರಣದಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ಮೂಡಿಸ್ತಾ ಇದೆ. ಜಲಮಾಲಿನ್ಯದಿಂದ ಬರೀ ಮಾನವರಿಗಷ್ಟೇ ಅಲ್ಲ, ಅನೇಕ ಜಲಚರಗಳು ಕೂಡ ಸಾಯ್ತಾ ಇರೋದನ್ನು ನಾವಿಲ್ಲಿ ಮನಗಾಣಬೇಕು. ಹಾಗಾಗಿ ಜಲಮಾಲಿನ್ಯ ಅನ್ನೋದು ತುಂಬ ದೊಡ್ಡ ದುಷ್ಪರಿಣಾಮವನ್ನು ನಮ್ಮ ಪರಿಸರದ ಮೇಲೆ ಬೀರ್ತಾ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಜಾಗೃತಿ ಜಾಥಾವನ್ನು ನಿಮ್ಮ ಗ್ರಾಮದಲ್ಲಿ ಆಯೋಜಿಸಿ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರಿಗೆ ಹಾಗೂ ನಿಮ್ಮ ಜನವಸತಿ ಪ್ರದೇಶದಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಅದರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತಹ ಕೆಲಸವನ್ನು ಕೂಡ ತಾವು ಮಾಡ್ಬೋದು ಒಬ್ಬ ಸಕ್ರಿಯ ನಾಗರಿಕರಾಗಿ. ಅಷ್ಟೇ ಅಲ್ಲ, ಸ್ವಚ್ಛ ಭಾರತ್ ಅಭಿಯಾನ್ ಅಂತ ನಾವೀಗಾಗಲೇ ಹೇಳಿದ್ವಿ. 2016ರಲ್ಲಿ ಸ್ವಚ್ಛ ಭಾರತ ಅಭಿಯಾನ್ ಪ್ರಾರಂಭ ಆಯಿತು ಅಂತ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳಿದೆ. ಸ್ವಚ್ಛ ಭಾರತ ಅಭಿಯಾನದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಾವು ಸಂಗ್ರಹಿಸ್ಬೋದು. ಇಲ್ಲಿಯವರೆಗೆ ಪ್ರಸ್ತುತಿಯನ್ನು ಪಡಿಸಿದಂತಹ ನಾನು ಗುರುದತ್ತ ಎ, ವಿಜ್ಞಾನ ಶಿಕ್ಷಕ, ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ದೊಡ್ಡಕಲ್ಲಸಂದ್ರ, ಬೆಂಗಳೂರು ದಕ್ಷಿಣ ವಲಯ 1. ಎಲ್ರಿಗೂ ನಮಸ್ಕಾರ. ಅನುದಿನ
ಹೆಜ್ಜೆಯ